ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರೇ, ನಿಮ್ಮ ಪಕ್ಷದ ಸ್ಪೋಕ್ಸ್ಮನ್ ಆದಂಥ ಲಕ್ಷ್ಮಣರವರೇ, ರಾಮಚಂದ್ರಪ್ಪನವರೇ, ದೀಪಕ್ ತಿಮ್ಮಯ್ಯನವರೇ, ಮುಳುಗುಂದ್ರವರೇ, ಸಾಧು ಕೋಕಿಲಾರವರೇ, ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಭಾಳ ಬೆಳಗ್ಗೆ ಕರಿಬೇಕಾಗಿತ್ತು, ಅನೇಕ ಕಾರ್ಯಕ್ರಮ ಇತ್ತು. ಆ ದೃಷ್ಟಿಯಿಂದ ಮಧ್ಯಾಹ್ನ ಕರೆದಿದ್ದೀನಿ, ತಾವು ಕ್ಷಮಿಸಬೇಕು. ಕರೆದ ಉದ್ದೇಶ ಕಳೆದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಲ್ಲಿ ಸಭೆಯಲ್ಲಿ, ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ನಾವು ಗವರ್ನರ್ ಅವರಿಗೆ ಕೆಲವು ಅಡ್ವೈಸನ್ನು ನಾವು ಕಳಿಸ್ಕೊಟ್ಟಿದ್ದೀವಿ. ಏನದು ಅಂತಂದರೆ, ಗವರ್ನರ್ ಅವರು ಭಾಳ ತರಾತುರಿಯಿಂದ ಕೆಲವರಿಗೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ. ಯಾವ ಎನ್ಕ್ವೈರಿನೂ ಇಲ್ಲದೆ, ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವ್ರ ಮನವರಿಕೆ ಆಗಿದ್ದರೆ ಅದು ಬೇರೆ ವಿಚಾರ. ಇನ್ನು ಮನವರಿಕೆನೂ ಆಗಿಲ್ಲ, ಎನ್ಕ್ವೈರಿನೂ ಆಗಿಲ್ಲ. ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ. ನಾನು ಆ ವಿಚಾರ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ. ನ್ಯಾಯಾಲಯ, ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ. ಇವರೇ, ನೀವು ಡೀಸೆಂಟಾಗಿ ಕೂತ್ಕೊಳ್ಳಿ. ನೀವು ಜಗಳ ಮಾಡಿ ನಮ್ಮನ್ನ ಮೈಂಡ್ ಡಿವೈಡ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಕೆಲಸನ ಎತ್ಕೊಂಡು ನೀವು ಹೋಗಿದ್ದಾರೆ. ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್, ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ, SIDಗಳಿಂದೆಲ್ಲ ಆಗಿ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಇವತ್ತು ನಾವು 4 ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಇದ್ದೀವಿ. ಹೊಸ್ಸಾಗೇನು ಕಳಿಸಿಲ್ಲ. ತನಿಖೆ ಮಾಡಿ, ತನಿಖೆ ಆಧಾರದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಶೀಟನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾ ಇದ್ದೀವಿ. ನಮಗೊಂದು ಮಾಹಿತಿ ಲಭ್ಯ ಇದೆ. ಮೊದಲನೇದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ, ಆನೆಸ್ಟಿ ಕುಮಾರಸ್ವಾಮಿ. ಆನೆಸ್ಟಿ, ಅವ್ರು ಯಾವುದೋ ನಕಲು ಕೆಲಸ ಮಾಡೋದಿಲ್ಲ, ಸಚ್ಚಾ ಕೆಲಸ ಮಾಡ್ತಾರೆ. ಒಂದು ಲೆಟ್ರ್ ಇದೆ ನನ್ನ ಹತ್ರ, ನನಗೆ ಯಾರ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಟ್ರು. ನನಗೆ ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿದ್ರಂತೆ, ಅವರು ನನಗೆ ಇದನ್ನು ಕಳಿಸ್ಕೊಟ್ರು. ಫ್ರೆಂಡ್ಸ್, 21ನೇ ತಾರೀಕು 11ನೇ ತಿಂಗಳು 23ನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ IGP SIT ಅವರು ಕಳಿಸ್ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್, ಕ್ರೈಮ್ ನಂಬರ್ 16/2014. ಅಂದರೆ 10 ವರ್ಷದಿಂದ ಕೇಸು ರಿಜಿಸ್ಟರ್ ಆಗಿದೆ. ಸೆಕ್ಷನ್
420, 465, 468, 409, red with 120B and 511 IPC, 180,860 IPC, 13/2, red with 13/1D, PC Act 1988 in 21 and 23 of MMD Act ಅಂತೇಳಿ ಅವರು SIT ಅವರು ಮಾಡಿ ಒಂದು ರೆಫರೆನ್ಸ್ ಲೆಟ್ರು ಕೂಡ ಹಾಕ್ಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ನಾನೇನು ತಿರ್ಚಿ ಪರಿಸಿ ನಾನೇನು ಮಾತಾಡಕ್ಕೆ ಹೋಗ್ತಾ ಇಲ್ಲ. ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ by the government 2014 DPR GO number 10 SLU 2014 dated 24/1/2014 to investigation case of illegal iron ore mining mentioned in Karnataka Lokayukta report. ಅಂದರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ. ರಿಪೋರ್ಟ್ ಆನ್ ಡೇಟೆಡ್ 22/11/23 and 6/6/2017. In this regard, the investigation officer STI, after conclusion of the investigation, crime number 16/2014, read with 420, 465, 468, 409, 120B, 511, 1860 IPC, 13/2, read with 13/1 Act 1988, MMD sent a report that they refer suppose seeking sanction to prosecute Sri H.D. Kumaraswamy, then the Chief Minister of State, under section 197, crime number PC of 19 of the PC Act 1980. The report of the investigation office attached along with the letter of 218 pages. ಅಂದರೆ 218 ಪೇಜು ರಿಪೋರ್ಟು ಇನ್ವೆಸ್ಟಿಗೇಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ 197 CRPC and 19 of the PC Act in this regard ಅಂತ ಹೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ IPS ಆಫೀಸರು, IGP ಅವರು, SIT ಅವರು ಕಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬೇರೆ ಇಲ್ಲಿ ಇದೆ ಕೆಲವು ಲೆಟ್ರು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಭೀಮಪ್ಪ ಗುಂಡಪ್ಪ ಗಡಾದ್ ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಅವರು ಕೂಡ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಅವರು ಪರಣ್ಣ ಮನ್ನಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ. ಶಶಿಕಲಾ ಜುಲ್ಲೆ ಅವರ ಮೇಲೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಪೊಲೀಸರು, ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ 17A ಪ್ರಕಾರ ನೀವು ಅನುಮತಿ ಕೊಡಬೇಕು ಅಂತೇಳಿ ಅವರು ಕೂಡ ಲೋಕಾಯುಕ್ತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ನಿರಾಣಿಯವರು ಅಬ್ರಾಮ್ ಅವರು ಕಾಗದ ಬರೆದಿದ್ದಾರೆ. ಅವರು ಇದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ. ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ, ಶಿವಕುಮಾರ್ ಅವರು, ಸಿದ್ಧಲಿಂಗಪ್ಪ ಪೂಜಾರಿ, ವ್ಯವಸ್ಥೆ ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವರು ಏನೋ ಒಂದು ಈ ರೀತಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಕಾಯ್ದೆ 1988 ಭ್ರಷ್ಟಾಚಾರ ಪ್ರತಿಬಿಂಬಕ ಕಾಯ್ದೆ 1908 ತಿದ್ದುಪಡಿಯಲ್ಲಿ 17A ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬರೆದಿದ್ದಾರೆ. ಇದಲ್ಲದೆ ಈ ರೀತಿ ಇನ್ನು ಕೆಲವು ಮೇಲೆ DA ಕೇಸು ಕೂಡ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸು. ಇದು ಹೊಸೇನಲ್ಲ. ಮಧ್ಯ ನಾನು ಮಾಧ್ಯಮದಲ್ಲಿ ಓದ್ತಾ ಇದ್ದೆ, ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕವಣ, ಅವರು
ಭಾಳ ಸತ್ಯಕ್ಕೆ ಭಾಳ ಇಷ್ಟ. ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕರೆಕ್ಟ್ ಮಾಡಬೇಕು ಇವರೆಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲೋ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ. ಏನ್ರಿ ರಾಮಚಂದ್ರಪ್ಪ, ರೈಟ್? ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಯ್ತೋ, ಹೈಕೋರ್ಟಲ್ಲಿ ಹೋಯ್ತೋ, ಎಲ್ಲೆಲ್ಲಿ ಹೋಯ್ತೋ, ಎಲ್ಲ ಕೋರ್ಟಲ್ಲೂ ಹೋಗಿದೆ. ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರು ನಾನಿನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ, ನನಗೆ ಟೈಮು ಇಲ್ಲ. ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇನ್ನೂ ಹೋಗಿಲ್ಲ, ಮುಂದಕ್ಕೆ ನೋಡೋಣ. ಟೈಮ್ ಸಿಕ್ಕಿದ್ರೆ ಅವ್ರ ಜಾಬಲ್ಲೇನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗಲ್ಲೆಲ್ಲ ಇದೆ. ಟೈಮ್ ಬಂದಾಗ ನೋಡೋಣ. ಇನ್ನು ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳೆಲ್ಲ, ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರದ್ದು, ಅವ್ರ ಕುಟುಂಬದ್ದು. ನನ್ನ ಕುಟುಂಬಕ್ಕೆ ಬಂದ್ಬಿಟ್ನಾ ಅಂತಿದ್ರು. ಆಯಿತಾ, ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು. ನನ್ನ ಮೇಲೆ ಬರಲಿಲ್ವ, ನನ್ನ ಕುಟುಂಬದ ಮೇಲೆ ಬರಲಿ. ನೀನು ಬಂದಂಗೆ ಬೇರೆಯವರು ಹೋಗ್ತಾರೆ, ಯಾರ ಬಗ್ಗೆ ಮಾತಾಡ್ಬೋದು. ನೋಡಿ, ಲಾಸ್ಟ್ 2 days, 2 days ಒಂದು 2 ವಾರ ಯಾವುದು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ನೀನು ರೆಕಮೆಂಡ್ ಮಾಡಿ, ಭಾಳ ಸತ್ಯವಂತ ನೀನು ಸೈನ್ ಹಾಕಿಲ್ಲ, ನೀನು ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಫೋರ್ಸ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಇಫ್ ಇಟ್ ಈಸ್ ಸೋ, ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನ ನಾಳಿದ್ದು ಕ್ಯಾಬಿನೆಟಲ್ಲಿ ಇಟ್ಕೊಂಡು, ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರು ಏನೋ ಚೀಫ್ ಮಿನಿಸ್ಟ್ರು ಇದನ್ನೇ ಸೈನ್ಯನೇ ಫೋರ್ಜರಿ ಮಾಡ್ತಾರೆ ಅಂತಂದರೆ, ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದ್ದಾರೆ, ಲೆಟ್ ಅಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದೆಮ್, ಟೇಕ್ ಆ್ಯಕ್ಷನ್, ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್. ಎಲ್ಲರ ಮೇಲೂ ಯಾರೇ ಆಗಿರಲಿ, ಪಿ ಎ ಆಗಿರಲಿ, ಪಿ ಎ ತಂದುಕೊಟ್ಟಿರೋರಲ್ಲಿ ಬರೆದವರು, ಪ್ರಸ್ತಾವನೆ ಕೊಟ್ಟಿರೋರು ಎಲ್ಲರೂ ಕೂಡ ಮಾಡೋಣ. ಇನ್ನು ನೀವು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ, ನನಗೂ ನಿಜ ಇರುತ್ತೆ. ಆಮೇಲೆ ನನಗೆ ಇನ್ನೊಂದು ಕವರ್ ಯಾರು ಕಳಿಸ್ಕೊಟ್ರು ನನಗೆ, ಇವರು ಬೇಲ್ಗೆ ಹೋಗ್ತಾರೆ, ಬೇಲ್ ಕುಡಿ ಅಂತ ನನಗೆ ಹೋಗ್ತಾರೆ, ಬೇಲ್ ಕುಡಿ ನನಗೆ ಅಂತ ಹಾಕುತ್ತಾರೆ. ಯಾವುದೋ ಕೋರ್ಟಲ್ಲಿ, ನನಗೆ ಗೊತ್ತಿಲ್ಲ ಆ ಕೋರ್ಟ್ ಅಂತ, ಎಲ್ಲೋ ಕರೆದಿರ್ತಾರೆ. ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇಟ್ ಈಸ್ ಸಬ್ಮಿಟೆಡ್ ದಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಅಲಿಗೇಷನ್. There is already an FIR in the crime number 63 of 2011. ಇದು 2011. 2011 ಯಾರಿದ್ರು? ಯಡಿಯೂರಪ್ಪನವರಿದ್ದರು. ಆಗ ಇದಾಗಿದೆ, which is pending for investigation, bearing the allegation against the petitioner. It is that he, in the capacity of Chief Minister, has passed an order recommending for the grant of mining lease in favor of Mr. Venkateshwara Minerals, ignoring the provisions of 59 of the Mineral Concession Rules. But this is misunderstood by the officials in different angle, because in respect of the same subject, the matter in the lease area is concerned, which was being already leased out in favor of Chaugle and Company, and the said Chaugle and Company had surrendered the area in favor of the government of Karnataka in the respect of the surrender area in again issue notice. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, therefore the act of this petitioner is passing an order on 5/10/2008 does not constitute any criminal offence, but it was only a preliminary stage of the order recommending for grant of mining lease in favor of Venkateshwara Minerals was passed and no notification issued. Therefore the petitioner is not liable for any offence. ಅಂದರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು, ನಾನೇ ಇಲ್ಲಿ ಬರೆದಿದ್ದಾರೆ, therefore on being in the place the file was
in the notice, the petitioner, the chief minister has passed an order recommending for granting of leisure. Therefore, again a note was put up that the file is necessary to be submitted to the government of India for approval. ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನಲ್ಲಿ ಇದು ಪ್ರಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅಂದರೆ ನಿಂದಲ್ಲದೆ ಹೋದ್ಮೇಲೆ ನೀನು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಯು ಆರ್ ಎ ಹಾನರಬಲ್ ಯೂನಿಯನ್ ಮಿನಿಸ್ಟರ್, ಆನೆಸ್ಟ್, ಓದ್ ತಗೊಂಡಿದ್ಯಾ, ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ, ಯು ಟೆಲ್ ನಾನು ಮಾಡಿದ್ದೀನಿ, ಈಗ ನೀ ಕೋರ್ಟಲ್ಲಿ ಹೇಳಿದ್ಯಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು, ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ, ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ, ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯ ಮೀಡಿಯಾ ಮುಂದೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ. ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ. ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಪಾಲಿಟಿಷಿಯನ್ಸ್ ಇದ್ದಾರೆ, ದೊಡ್ಡ ಸರ್ಕಾರದಲ್ಲಿದ್ಯಾ ನೀನು, ಮಾಡು. ಇವತ್ತು ಯಾಕೆ ಮಾಡಿಲ್ಲ? ಸೊ ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು. ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ 10ರಿಂದ 10:30 ಎಲ್ಲ ರಾಜ್ಯದ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆಯ ಸದಸ್ಯರು, ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು, ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು. ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ರಿಗೆ, ಘನವೆತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಂಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ MLA, ಎ ಪಾರ್ಟಿ ಮ್ಯಾನ್, ದೆನ್ ದಿ ಆಫೀಸ್. ನಾನು ಅದಕ್ಕೆ ಇಲ್ಲಿಂದನೇ ನಾನು ಮಾಡ್ತಾ ಇರೋದು ಇದನ್ನು. ದಿಸ್ ಇಸ್ ದಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್. ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ, ಸೂಚನೆ ಕೊಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಆಲ್ MLAs, MPs, MLCs, ರಾಜ್ಯಸಭಾ ಮೆಂಬರ್, ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು. ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು, ಯಾವುದಾದ್ರು ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು, ಕಾನೂನಿಗೆ ಗೌರವನ ಕೊಡಬೇಕು. ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಬದ್ಧದಲ್ಲಿರೋಂಥದ್ದಕ್ಕೆ ತಾವು ಕಾರ್ಯಮುಕ್ತನಾಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾಂಧಿ ಪ್ರತಿಮೆಯಿಂದ ರಾಜ್ಭವನ್ವರೆಗೂ ಹೋಗ್ತಾ ಇದ್ದೀವಿ. ನಾನು ರಾಜ್ಭವನ್ರಿಗೆ ಪಕ್ಷದ ಪರವಾಗಿ ಈಗೇನೆ ನಾನು ಪತ್ರವನ್ನು ಬರೀತಾ ಇದ್ದೀನಿ. ಇದು ಜಸ್ಟ್ 250 ಮೀಟರ್ಸ್ ನಮ್ಮ ನಡಿಗೆ, ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಕ್ಕಿಲ್ದಂಗೆ ರಾಜ್ಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ಭವನದ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ, ಮನವಿ ಕೊಡುವಂಥ ಕಾರ್ಯಕ್ರಮ, ಒತ್ತಾಯ ಮಾಡುವಂಥ ಕಾರ್ಯಕ್ರಮ, ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. All for whatever pending, it may be Nirane, it may be Sister Julle, it may be anyone. ಯಾರೇ ಆಗಲಿ ನಮಗೂ ಯಾವ್ದಾದ್ರು ಪೆಂಡಿಂಗ್ ಇದ್ರು, ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಆಗಿರೋದು, ವಾಟ್ ಎವರ್ ಎನಿ ಕೇಸಸ್ ಇನ್ವೆಸ್ಟಿಗೇಷನ್ ಆಗಿತ್ತು ಅಂದರೆ ಈಸ್ ಫ್ರೀ ಟು ಗಿವ್ ಸ್ಯಾಂಕ್ಷನ್. ಅದಕ್ಕೆ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಟ್ ಇಶ್ಯೂ. ಸೊ ಕುಮಾರಸ್ವಾಮಿ ಕೇಸಲ್ಲಿ ಅದು ಫೋರ್ಜರಿ ಆಗಿದ್ರೆ ರಾಜ್ಯ ಸರ್ಕಾರ ಯಾವುದೇ ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನು ತನಿಖೆ ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅದನ್ನ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ್ಯಾ ಫಸ್ಟು. ನನಗೆ ನಿನ್ನ ಸಿಗ್ನೇಚರು, ನೀ ಚೀಫ್ ಮಿನಿಸ್ಟ್ರು, ನೀ ಸೈನ್ ಮಾಡಿದ್ಯಾ? ಹಾಗಿದ್ರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ. ಇನ್ಯಾಕೆ ಯಾಕೆ ಫೈಲ್ ಮಾಡ್ತಾ ಇಲ್ಲ?
ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ, ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ, ಯಾರೊಬ್ಬ ಸೈನಾಗಿ ಕಳಿಸ್ಬಿಡ್ತಾ ಇದ್ದಾರೆ CM ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕ್ಕೊಂಡು ಇನ್ನೊಂದಕ್ಕೆ ಹಾಕ್ಕೊಂಡು ಯಾವುದೋ ಹಾಕ್ಕೊಂಡಂಥ ಅಫಿಡವಿಟ್ ಕಾಪಿನ ಇದಿತ್ತು. This is an evidence where HDK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of Venkateshwara Minerals, enclosed an affidavit copy ಅಂತ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇದು ನನಗೆ ಯಾರು ಕೊಡಿಸಿದ್ರು, ಯಾರೋ ಲಾಯರ್ಗಳು ಅವರು ಇವರು ಯಾರು ಕಳಿಸ್ಕೊಟ್ರು, ನಿಮ್ಮ ಮೀಡಿಯಾವ್ರು ಕಳಿಸ್ಕೊಟ್ರು. ಇದು ಮಾಡಿ ನನಗೇನು ಗೊತ್ತಾಗಬೇಕು? ಇದು ರಾಜಭವನ್ ಬರೆದದ್ದು, ಲೋಕಾಯುಕ್ತವ್ರು ಕೊಟ್ಟಿಲ್ಲ, ನಮಗೇನು ಕೊಟ್ಟಿಲ್ಲ. ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾಯಿತ್ತು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಸೊ ಅದರಿಂದ ಈಗೂ ಲೇಟ್ ಟೈಮಲ್ಲ, ಇಟ್ ಇಸ್ ನಾಟ್ ಲೇಟ್. ಸ್ಟಿಲ್ ನೌ ದಿ ಹಾನರಬಲ್ ಮೇಜರ್ ಮೀಡಿಯಮ್ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ವೇರ್ ಎವರ್ ಇಫ್ ಇಟ್ಸ್. ರಾಮನಗರದಲ್ಲಾರು ಕೊಡಲಿ, ಚನ್ನಪಟ್ಟಣ ಕೊಡಲಿ, ಮಾಗಡಿಲಾರು, ಮಂಡ್ಯಾರು ಕೊಡಲಿ, ಡೆಲ್ಲಿಲಾರು ಬೇಕಾದ್ರೆ ಕೊಡಲಿ. ವಿಲ್ ಗೆಟ್ ದಟ್ ಕೇಸ್ ಟ್ರಾನ್ಸ್ಫರ್ಡ್ ಇಯರ್. ಇಲ್ಲಾರು ಕೊಡಲಿ, ಪದ್ಮನಾಭನಗರದಾರು ಕೊಡಲಿ, ಬಿಡದಿಲಾರು ಕೊಡಲಿ, ವೇರ್ ಎವರ್ ಈಸ್ ಎ ವೋಟರ್. ಇಲ್ಲ ವಿಧಾನಸೌಧದಲ್ಲಿ ಬಂದು ಎಲ್ಲರೂ ಕೊಡಲಿ, ಚನ್ನಪಟ್ಟಣದಲ್ಲಾರು ಕೊಡಲಿ, ಎಲ್ಲರೂ ಬಂದು ಕೊಟ್ಟರೆ. ಇಲ್ಲ CMಗೆ ಬೇಕಾದ್ರೆ ಬರಲಿಲ್ಲ, ಇಲ್ಲ ಆನ್ಲೈನಲ್ಲೇ ಕೊಡಲಿ. ಈ ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್. ಯಾಕೆಂದ್ರೆ ಒಬ್ಬ ಚೀಫ್ ಮಿನಿಸ್ಟ್ರು ಸಿಗ್ನೇಚರು ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅಪರಾಧ, ಬಿಗ್ಗೆಸ್ಟ್ ಕ್ರೈಮ್. CM ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ. ನನಗೆ ಕೋರ್ಟ್ಗೆಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹರಾಸ್ ಮಾಡ್ತಾ ಇದ್ದಾರೆ. ಅನ್ನೆಸೆಸರಿ. ಐ ಡೋಂಟ್ ನೋ ವೈ ಯಡಿಯೂರಪ್ಪ ಗೌರ್ಮೆಂಟ್ ಈಸ್ ಹರಾಸಿಂಗ್ ಹಿಮ್. ಯಡಿಯೂರಪ್ಪ ಗೌರ್ಮೆಂಟಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿರೋದು. ಪಾಪ ಇನ್ನೋಸೆಂಟ್ ಕುಮಾರಸ್ವಾಮಿನ ಅಂಥವ್ರು ಆಗಬಾರ್ದು. ಇಲ್ಲ ನಾನು ಇದನ್ನು ಕೊಡಬಾರ್ದು ನಿಮಗೆ. ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಬೇಕು. It is submitted that as seen from the facts of the circumstance case regarding the same allegation, there is already an FIR in crime number 63 for 2011. ಆಗ ಕ್ರೈಮ್ ಆಗಿತ್ತಂತೆ. ಇದು ಏನಪ್ಪ ಅಂದರೆ, ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ. ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟಿಟ್ಯೂಷನ್ ರೂಲ್ಸ್ ಪಾಸಿಂಗ್ ಆನ್ ಆರ್ಡರ್ ಆನ್ 15/10/2007 ಅವರು ಪಾಸ್ ಮಾಡಿದಂತೆ ಆಗ. ಸೊ ಅವರು ಆಗಿ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು, ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವ್ರು ಬೇಲೇನೋ ತೊಗೊಂಡಿದ್ದಾರಂತೆ. ಎಷ್ಟೇಕೆ ಬೇಲ್ ಐ ಡೋಂಟ್ ನೋ ವಿಚ್ ಕೋರ್ಟ್. ಅಪ್ಪ ಇದು ಸಾಯಿ ವೆಂಕಟೇಶ್ವರದ್ದೇ ಅಂತ ಓದ್ತಾ ಇದ್ದೀನಲ್ಲ ಏನು ನಾನು. ಇದೇ ಹೇಳ್ತಾ ಇದ್ದೀನಿ ನಾನು. ಚೌಗಲೆ ಆ್ಯಂಡ್ ಕಂಪ್ನಿಯವರು ಇದ್ದಂತೆ ವೆಂಕಟೇಶ್ವರ ಮಿನರಲ್ಸ್ ಇಗ್ನೋರಿಂಗ್ ದಿ ಪ್ರಾವಿಷನ್ಸ್ ಆಫ್ 59 ಅದರಲ್ಲಿ ಅಂತ ಅಂದ್ಬಿಟ್ಟು ಅದು ದಿಸ್ ಈಸ್ ಮಿಸ್ಅಂಡರ್ಸ್ಟುಡ್ ಬೈ ದಿ ಅಫಿಷಿಯಲ್ಸ್ ಇನ್ ಡಿಫ್ರೆಂಟ್ ಆ್ಯಂಗಲ್. ಇನ್ನು ನಾವು ಅದಕ್ಕೆ ಹೋಗಿಲ್ಲ. ಯಾವುದಕ್ಕೆ ಯಾವ್ದು ಇನ್ನೊಂದು ಹೇಳ್ತಾ ಇದ್ದೀರ, ಜಂತ್ಕಲ್ ಹೋಗಿಲ್ಲ. ಇನ್ನೊಂದು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ CM ಕೋರ್ಟ್ ಹೋಗಿದ್ದಾರೆ. ಪಕ್ಷಪಾತ ಧೋರಣೆ ಅನ್ನೋದನ್ನ ನಿಮ್ಮ ಪಾರ್ಟಿಗೂ ಕೂಡ ಆರೋಪ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಂದ ನ್ಯಾಯ ನಿರೀಕ್ಷೆ ಮಾಡಿಕೊಂಡು ಈ ಮನವಿ ಪತ್ರ ಸಲ್ಲಿಸಿದ್ರೆ ವರ್ಕೌಟ್ ಆಗುತ್ತೆ, ಅದು ಪೊಲಿಟಿಕಲ್ ಯು ಮೇ ಫೀಲ್ ದಟ್ ಇಂಜಸ್ಟಿಸ್ ನನ್ನಿಂದ ಆಗಬಾರ್ದು, ಎಲ್ಲರಿಗೂ ಸಮಾನತೆಯಿಂದ ನೋಡ್ಬೋದು ಅಂತ ಅವ್ರಿಗೆ ಭಗವಂತ ಬುದ್ಧಿ ಕೊಡ್ಬೋದು. ಯು ಮೇ ವಿಡ್ರಾ ಆಲ್ಸೋ. ಸ್ಟಿಲ್ ವಿ ಆರ್ ಬಿಲೀವಿಂಗ್. ಸೊ ಅವ್ರಿಗೆ ನಂಬಿಕೆ ಆಗ್ಬೋದು, ಹೌದಪ್ಪ ಇನ್ವೆಸ್ಟಿಗೇಷನ್ ಆಗಿದೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿದೆ, ಆಮೇಲೆ ಕೊಡೋಣ ಅಂತ. ಈ ಕ್ಯಾನ್ ಆಲ್ಸೋ ಟೇಕ್ ಎ ಡಿಸಿಷನ್.
ಯಾಕೆಂದರೆ ಇವೆಲ್ಲ ಮುಂದೆ ಇದೆಯಲ್ಲ, ಅವ್ರಿಗೆ ಮುಂದೆನೇ ಮುಂಚಿತವಾಗಿ ಅದೇನೋ ಡೇಟ್ಗಳೆಲ್ಲ ಕೊಟ್ಬಿಟ್ಟಿದಾರಲ್ಲ, ಇದೆಲ್ಲ ಅದೆಲ್ಲ ಏನು ನನ್ನ ಲೆಟ್ರ್ಗಳಲ್ಲ, ಇದು ನಿಮ್ಮಂಥ ಸ್ನೇಹಿತರು ಕೊಟ್ಟಿರೋಂಥ ಲೆಟ್ರನ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಪ್ರಶ್ನೆಗೆ ಏನಿದೆ ಸರ್, ಜಿಂದಾಲ್ಗೆ ಕಡಿಮೆ ಹಣಕ್ಕೆ ಸಾವಿರಾರು ಎಕರೆ ಕೊಟ್ಟಿರೋದು ದೂರು ಕೊಟ್ಟಿದ್ದಾರೆ. ಕೆಡಿಪಿ ಸಿಎ ಜಮೀನನ್ನ ನಿಮ್ಮ ಎಸಿಸಿ ಅಧ್ಯಕ್ಷರ ಪುತ್ರರನ್ನು ಕೊಟ್ಟರು ನಿನ್ನೆ ಪ್ರಾಸಿಕ್ಯೂಷನ್ ಭಾಳ ಸಂತೋಷ. ಪಬ್ಲಿಕ್ ಸ್ಕ್ರೂಟ್ನಿ ನಾವೇನೇ ತೀರ್ಮಾನಗಳು ಮಾಡಿದ್ರೂ ಆಗಬೇಕು, ನಾನೇನು ತಪ್ಪು ಅಂತ ಹೇಳೋದಿಲ್ಲ. ಅದಕ್ಕೆ ಸಪ್ರೇಟ್ ಉತ್ತರ ಕೊಡೋಣ, ಆಮೇಲೆ ಉತ್ತರ ಕೊಡೋಣ. ಅದೇನೇನು ವಿಚಾರ ಇದೆ ಅಂತೇಳಿ ನನಗೆ ಈಗ ನೀವು ಹೇಳ್ತಾ ಇದ್ದೀರಿ, ಈಗ ಜಸ್ಟ್ ನನ್ನ ಕಿವಿಗೆ ಆಗ್ತಾ ಇದ್ದೀರಿ. ಎಲ್ಲ ಇನ್ವೆಸ್ಟಿಗೇಷನ್ನು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟವ್ರೆ, ಹೆಂಗೆ ಕೊಟ್ಟವ್ರೆ, ಏನೇನು ಕೊಟ್ಟವ್ರೆ ನನಗೆ ಗೊತ್ತಿಲ್ಲ. ತಪ್ಪು ಅಂತ ನೀನು ಹೇಳ್ತಾ ಇದೆಯಾ, ನನಗೆ ಗೊತ್ತಿಲ್ಲ. ಅವ್ರು ಆ ಥರ ಎಲ್ಲ ತಪ್ಪು ಅವರೆಲ್ಲ ಮಾಡಲ್ಲ. ಅದನ್ನು ಈಗ ಹೇಳಿದ್ದೀರಾ, ಒಂದು ಸಪ್ರೇಟ್ ಪ್ರೆಸ್ ಕಾನ್ಫರೆನ್ಸ್ ನನ್ನ ಹತ್ರ ಮೆಟೀರಿಯಲ್ ಇಲ್ಲ. ನೀವು ಹೇಳ್ದಾಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನಾನು ಸ್ವಲ್ಪ ಮಾಹಿತಿ ತೆಗೆದುಕೊಂಡು, ಯಾಕೆಂದ್ರೆ ನೀವು ಗೊತ್ತು ನನಗೆ ಈ ನನಗೆ ಬಾಕ್ಸ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ. ನಾನು ಅದಕ್ಕೆ ಈ ವಿಷಯ ಹೇಳಿದೆಯಲ್ಲ ರಾಮಚಂದ್ರಪ್ಪ, ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ನನಗೆ ಕೊಡಿ, ಅವ್ರಿಗೆ ಉತ್ತರ ಕೊಡ್ತೇನೆ. ನೋಡಪ್ಪ, ಐ ಆಮ್ ಟೆಲಿಂಗ್ ಯು, ನೀವು ಮೀಡಿಯಾ ಅವರು ಸುಮಾರು ಅರ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ಮುಂದೆ. CSA ಬೇಕು, ಮೀಡಿಯಾಗೆ ಬೇಕು, ಮೀಡಿಯಾಗೆ ಬಿಲ್ಡಿಂಗ್ ಬೇಕು ಅಂತೆಲ್ಲ ಹಾಕ್ಕೊಂಡಿದ್ದೀವಿ. ಈಗ ಟ್ರಸ್ಟ್ ಅಂತಂದರೆ ಸ್ವಂತ ಅಲ್ಲ, ಪಬ್ಲಿಕ್. ಈಗ PTAನವರು ಹಾಕ್ಕೊಂಡವ್ರೆ ನನ್ನ ಮುಂದೆ. BJP ಗೌರ್ಮೆಂಟ್ ಇಲ್ಲೆಲ್ಲ PTA ಇದೆ, ಅವ್ರಿಗೆಲ್ಲ ಬಿಲ್ಡಿಂಗ್ ಇತ್ತು, ಅವರು ಹಾಕ್ಕೊಂಡವ್ರೆ. ಅವ್ರು ಸ್ವಂತದ್ದಲ್ಲ, ಇಟ್ಸ್ ಎ ಟ್ರಸ್ಟ್. ದೇ ಆರ್ ನೋನ್ ಈಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ. ಇಟ್ ಆಲ್ಸೋ ಪಬ್ಲಿಕ್ ಟ್ರಸ್ಟ್. ಹಾಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ, ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತ ಇಟ್ಟಿರ್ತೀವಿ. ಟ್ರಸ್ಟ್ಗಳಿಗೆ ಸ್ವಂತಕ್ಕೆ ಕೊಡೋದೇ ಬೇರೆ, ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ. CA ಅಂತ ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂತ, ಅದು ಸಾರ್ವಜನಿಕರಿಗೋಸ್ಕರ ಇಡೋಂಥದ್ದು. ಹಾಸ್ಪಿಟ್ಲಿಗೆ, ಸ್ಕೂಲ್ಗೆ, ದೇವಸ್ಥಾನಗಳಿಗೆ, ಇಂಥ ಸಂಸ್ಥೆಗಳಿಗೆ ಕೊಡೋಕ್ಕೆ ಕೆಲವು ಮೀಸಲಾಗಿ ಇಟ್ಟಿರ್ತಾರೆ. ಅದು ಅಂತ ನಾನು ಇವತ್ತು ಯಾವುದೋ ಪೇಪರಲ್ಲಿ ನಾನು ನೋಡಿದೆ, ಅದನ್ನು ನಾನು ತರಿಸ್ಕೊಂಡು ಈಗಾಗಲೇ ನಮ್ಮ ಹಾನರಬಲ್ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನಿಮಗಿನ್ನ ಸಾಲದು ಆ ರಿಪ್ಲೈ ಏನಂತಂದರೆ, ನಾನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಕೊಡ್ತೀನಿ. ಯಾರು ಹೇಳಿದ್ರು CA ಸೈಟ್ ಯಾರು ಕ್ಯಾಬಿನೆಟ್ ಬರೋಂಥ ಅವಶ್ಯಕತೆ ಇಲ್ಲ. ಈಗ 5 ಅಲ್ಲ 100 ಎಕರೆ ಕೊಟ್ಟಿರೋದಿಲ್ವೇನ್ರಿ? ಅದೇ ಏರ್ಪೋರ್ಟ್ ಪಕ್ಕದಲ್ಲೇ 100 ಎಕರೆ ಕೊಟ್ಟಿರೋದಿಲ್ಲಂದ್ರೆ ಪರ್ಚೇಸ್ ಮಾಡಿದ ರೇಟ್ಗಿಂತ ಕಮ್ಮಿ ರೇಟ್ ಕೊಟ್ಟದ್ದು. ಅದೇ ನಾನು ಐ ವಿಲ್, ಒಂದು ನಿಮಿಷ ರಯ್ಯ, ಸ್ವಲ್ಪ ನಾನು ಹೇಳಿದೆ. ಇದನ್ನು ನೀವು ಹೇಳಿದ್ದನ್ನ ಕೇಳ್ತೀನಿ. ಬೇಕಾದಷ್ಟು ಕೊಟ್ಟಿದ್ದಾರೆ, ಹಿಂದಿಂದ ಕೊಟ್ಕೊಂಡು ಬಂದಿದ್ದಾರೆ. ಯಾರು ಕಾನೂನು ಚೌಕಟ್ಟಿನಲ್ಲೇ ಕೊಡ. ಆಮೇಲೆ ಈಗ ನಾನು BDA ಮಿನಿಸ್ಟರ್ ಇದ್ದೀನಿ, ಈಗ ನನಗೂ ಲಿಸ್ಟ್ ಕೊಟ್ಟವ್ರೆ, ಒಂದು 100-150 ಲಿಸ್ಟ್ ಕೊಟ್ಟವ್ರೆ. ಕರಿತೀವಿ, ಅರ್ಜಿ ಹಾಕ್ಕೊಡ್ರಪ್ಪ ಅಂತ. ಅದೊಂದು ಪ್ರೊಸೀಜರ್ ಇದೆ, ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತೀವಿ. ಆಮೇಲೆ ಯಾರ್ಯಾರು ಕೊಡಬೇಕು ಅಂತೇಳಿ ಅದರಲ್ಲಿ ಕಮಿಟಿ ತೀರ್ಮಾನ ಮಾಡ್ತಾರೆ, ಕೊಡ್ತೀವಪ್ಪ. ನಿಮ್ಮದು ಯಾವ್ದಾದ್ರು ಎಲಿಜಿಬಿಲಿಟಿ ಸಂಸ್ಥೆ ನೀವು ಹಾಕಿ, ನಿಮಗೂ ಕೊಡೋಣ. ತಪ್ಪು ಅಲ್ಲ ರೀ. ಯಾಕೆ ತಪ್ಪು? ಅವ್ರಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ಹಕ್ಕಿದೆ ತಗೊಳ್ಳಿಕ್ಕೆ ಅಂತ. ಯಾಕೆ ಕೊಡಬಾರ್ದು? ಏನು ಮೀಡಿಯಾ ಅವ್ರೇನು ಅವ್ರ ಮನೆ ಆಸ್ತಿಗೆ ಎತ್ಕೊಂಡು ಹೋಗ್ತಾ ಇದ್ದಾರಾ? ಈ PTA ಸಂಸ್ಥೆ ಇಟ್ ಇಸ್ ಎ ಟ್ರಸ್ಟ್. PTA ಇಸ್ ಎ ಟ್ರಸ್ಟ್. ಅವ್ರು ರಿನ್ಯೂವಲ್ ಮಾಡಿಕೊಡ್ಬೇಕು. BJP ಅವ್ರು ಮಾಡಿಲ್ಲ, ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಐ ಹ್ಯಾವ್ ಟು ರಿನ್ಯೂ ದೆಮ್. ಬಂದು ನಾನು ಕೇಳ್ಕೊಂಡ್ರು ಡೆಲ್ಲಿಲಿ PTA ಅವರು. ಓಕೆ, ಥ್ಯಾಂಕ್ ಯು.